ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಬ್ಬರಿಗೆ ತಗೊಳ್ಳೋಕ್ಕೆ ಹೋಗಿ ಇಬ್ಬರಿಗೆ ಸೈಕಲ್ ಆಯಿತು. ಸೊ ಈಗ ಆ್ಯಕ್ಚುಲಿ ಮಗಂದು ಸೈಕಲ್ ತುಂಬ ಪುಟ್ಟದಾಗಿತ್ತು. ಸೊ ಹಾಗಾಗಿ ಬೆಳೆಯೋ ಮಕ್ಕಳಿಗೆ ದೊಡ್ಡದಾದಂತಹ ಒಂದು ಸೈಕಲ್ನ ಕೊಡಿಸೋಣ ಅಂತ ಬಂದಿದ್ದು. ಆ್ಯಕ್ಚುಲಿ ಉದ್ದ ಬೆಳೆಯೋಕ್ಕೆ ಅಂತಲೇ ಸೈಕಲ್ ಹೊಡೆಯೋದು, ಅದರಲ್ಲೂ ಚಿಕ್ಕದು ಓಡಿದ್ರೆ ಸರಿ ಬರೋಲ್ಲ, ಹೆಲ್ದಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ದೊಡ್ಡ ಸೈಕಲ್ ಅವನಿಗೆ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಅವನೊಬ್ಬಂಗೆ ತಗೊಳ್ಳೋ ಪ್ಲ್ಯಾನ್ ಕೂಡ ಇದ್ದಿದ್ದು. ಸೊ ಇವಳಷ್ಟು ಆಸೆ ಪಡಲ್ಲ ಅಂತ ಅನ್ನೋ ಗ್ಯಾರಂಟಿ ಮೇಲೆ ಕರ್ಕೊಂಡೋಗಿದ್ದು ನಾವು. ಇವಳೇನಷ್ಟು ಹೊಡಿಯೋಕೆ ಹೋಗಲ್ಲ, ಮನೇಲೇ ಒಂದು ಪುಟ್ಟ ಸೈಕಲ್ ಇತ್ತು, ಅದನ್ನೇ ನೀಟಾಗಿ ಹೊಡಿತಿರ್ಲಿಲ್ಲ ಅಂತ. ಸೊ ಈಗ ಇವ್ನು ನೋಡೋವರೆಗೂ ಸುಮ್ಮನೆ ಇದ್ಲು, ಅಬ್ಸರ್ವ್ ಮಾಡಿ. ಈಗ ಅವಳು ಶುರು ಮಾಡ್ತಾಳೆ. ಸೊ ಅಲ್ಲೊಂದು ಸ್ವಲ್ಪ ಹತ್ತಲು. ಸೊ ಹತ್ತಲಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಅಕ್ಕಿ ಅದು ಇದು ತೋರಿಸ್ಕೊಂಡು ಹೆಂಗೋ ಸಮಾಧಾನ ಮಾಡಿಬಿಟ್ವಿ. ಇಲ್ಲ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಗಾಡಿ ಇಳೀತಿದ್ದಂಗೆ ಆಪೋಸಿಟ್ ಸೈಕಲ್ ಶಾಪ್ ಕಡೆಗೆ ಹೋಗ್ತೀನಿ ಅನ್ನೋ ಥರ ಅವಳು ಬಿಹೇವ್ ಮಾಡಿಬಿಟ್ಲು. ಸೊ ಕೈಯೆಲ್ಲ ಮುಗಿದು ಬಿದ್ದು ಕಾಲಿಗೆ ಬಿದ್ದು ಏನೇನೋ ನಾಟಕ ಹೊಡೆದ್ಲು. ಫೈನಲಿ ತಕ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮಗೂ ಬೇಜಾರಾಗ್ಬಿಡ್ತು. ಸೊ ಹಾಗಾಗಿ ತಕ್ಕೊಡೋಣ, ಇಬ್ಬರು ಅಟ್ ಎ ಟೈಮ್ ತಕ್ಕೊಟ್ರೆ ಇಬ್ಬರು ಚೆನ್ನಾಗಿ ಆಟ ಆಡ್ಕೊತಾರೆ ಅಂತ ಅಂದ್ಬಿಟ್ಟು, ಈಗ ಸಮ್ಮರ್ ವೆಕೇಷನ್ ಬೇರೆ ಬರ್ತಾ ಇತ್ತಲ್ಲ, ಸೊ ಹಾಗಾಗಿ ನಾವು ತಕ್ಕೊಟ್ವಿ ಇಬ್ರಿಗೂ. ಸೊ ಅವಳ ಎಕ್ಸ್ಪ್ರೆಷನ್ ಹೆಂಗಿದೆ ನೋಡಿ. ಆ್ಯಕ್ಚುಲಿ ಅವಳಿಗೆ ಇಷ್ಟ ಆಯಿತು. ಅವಳು ಹಠ ಮಾಡಲ್ಲ ಅಂತ ಅಂದ್ಕೊಂಡೇ ಇದ್ವಿ. 100% ಶ್ಯೂರಾಗಿ ಕರ್ಕೊಂಡೋಗಿದ್ವಿ, ಇಲ್ಲ ಕರ್ಕೊಂಡೇ ಹೋಗ್ತಿರ್ಲಿಲ್ಲ, ಒಬ್ರಿಗೆ ಮಾತ್ರ ತೊಗೊಬಂದು ಸುಮ್ಮನೆ ಬರ್ತಾಯಿದ್ವಿ. ಸೊ ಮಕ್ಕಳನ್ನ ಇದೇ ರೀಸನಿಗೆ ಅನಿಸುತ್ತೆ, ಅವ್ರನ್ನ ಏನೇ ತಕ್ಕೊಡ್ಬೇಕಾದ್ರೂ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ತಕ್ಕೊಡ್ಬಾರ್ದು ಸರ್ಟನ್ ಟೈಮ್ವರೆಗೂ. ಯಾಕಂದರೆ ಅವ್ರಿಗೆ ಆದಂತಹ ಬುದ್ಧಿ ಬರಬೇಕು. ಸೊ ಅಲ್ಲಿವರೆಗೂ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ನನಗೆ ಒಂದು ಸೈಕಲ್ ವಿಚಾರದಲ್ಲಿ ಗೊತ್ತಾಯಿತು. ಸೊ ಫೈನಲಿ ಇಬ್ರಿಗೂ ಕೂಡ ಸೈಕಲ್ ಬಂತು ಅಂತ ಅಂದರೆ ತಪ್ಪಾಗಲ್ಲ. ಸೊ ಫೈನಲಿ ಇಬ್ರಿಗೂ ಕೂಡ ಸೈಕಲ್ ಬಂತು. ಸೊ ಐ ಹೋಪ್ ನಿಮ್ಮ ಮನೇಲೂ ಕೂಡ ಇದೇ ಥರ ಮಕ್ಕಳುಗಳು ಗಲಾಟೆ ಮಾಡ್ತಾರಾ, ಒಬ್ಬರು ಸೈಕಲ್ ನೋಡಿ ಇನ್ನೊಬ್ಬರು ಆಸೆ ಪಡೋದು, ಹಠ ಮಾಡೋದು ಇದೆಯಾ ನಿಮ್ಮ ಮನೇಲೂ ಕೂಡ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಶೀ ಈಸ್ ಹ್ಯಾಪಿ. ಆ್ಯಕ್ಚುಲಿ ಅವನು ಕೂಡ ತುಂಬ ಹ್ಯಾಪಿ ಆದ, ಇಬ್ರಿಗೂ ಕೂಡ ಹ್ಯಾಪಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ.